ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಲಾಸ್ಟ್ ವಿಡಿಯೋದಲ್ಲಿ ಮೀಶೋ ಹಾಲ್ ಪಾರ್ಟ್ 1 ಮಾಡಿದೆ. ಸೊ ಇದು ಇದ್ರದ ಕಂಟಿನ್ಯೂಷನ್ ವಿಡಿಯೋ ಅಂದ್ರೆ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಮಿಸ್ ಮಾಡಿದೆ ವಿಡಿಯೋನ, ಸ್ಕಿಪ್ ಮಾಡಿದೆ, ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಆಗ್ಲೇ ಹೇಳ್ದಂಗೆ ತುಂಬಾನೇ ಉದ್ದ ಆಗೋಗುತ್ತೆ ವಿಡಿಯೋ ಅಂತ ಹೇಳಿ ನಾನು ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಬರೀ 1 ಪೀಸಸ್ ಡ್ರೆಸ್ಸಸ್ ನ ತೋರಿಸಿದ್ದೆ. ಸೊ ಇದರಲ್ಲಿ ಟ್ರೌಸರ್ಸ್ ಆಗಿರ್ಬೋದು, ನೈಟ್ ಪ್ಯಾಂಟ್ಸ್ ಆಗಿರ್ಬೋದು, ಮತ್ತೆ ಸ್ಟ್ರಕ್ಸ್ ಆಗಿರ್ಬೋದು, ಜೊತೆಗೆ ಟಿ ಶರ್ಟ್ಸ್ ಆಗಿರ್ಬೋದು, ಇದ್ರಲ್ಲೆಲ್ಲರದು ಯಾವ್ದು ಬೆಸ್ಟ್ ಮತ್ತೆ ಕಾಂಬೋ ಆಫರ್ಸ್ ಯಾವ್ದಿದೆ ಅಂತ ನಾನು ಹುಡುಕಿ ನೋಡಿ ಮಾಡಿ ಈ ವಿಡಿಯೋನ ಮಾಡಿದ್ದೀನಿ. ಸೊ ಯಾರು ಈ ಆಫರ್ನಾಗಿರ್ಬೋದು, ಈ ವಿಡಿಯೋನಾಗಿರ್ಬೋದು ಯಾರು ಮಿಸ್ ಮಾಡ್ಕೋಬೇಡಿ, ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ರಿ. ನಿಮ್ಗೂ ಇದರಿಂದ ಯೂಸ್ ಆಗುತ್ತೆ ಅಂತ ಅನ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನೆಕ್ಸ್ಟ್ ನಾನು ಈ ಜಾಕೆಟ್ನ ತರಿಸಿದ್ದೀನಿ. ಏನಪ್ಪ ಇವಳಿಗೆ ಈ ಶೆಕೆಲ್ ಜಾಕೆಟ್ ಅಂತ ಅಂತಿರ್ಬೋದು ನೀವು, ಬಟ್ ಗೊತ್ತಲ್ವಾ, ಸ್ಲೀವ್ಲೆಸ್ಸು ಎಲ್ಲ ಟಿ ಶರ್ಟ್ಸ್ ಎಲ್ಲ ಹಾಕೊಂಡು ಈ ಬಿಸಿಲಿಗೆ ಔಟ್ ಸೈಡ್ ಹೋದ್ರೆ ಫುಲ್ ಟ್ಯಾನ್ ಆಗಿ ಹೋಗ್ತೀವಿ. ಸೊ ಹಾಗಾಗಿ ಇರ್ಲಿ ಒಂದು ಅಂತ ಹೇಳಿ ಒಂದು ಜಾಕೆಟ್ನ ತರಿಸಿದ್ದೀನಿ. ಇದು ಲೈಟ್ ವೆಯ್ಟ್ ಇದೆ, ಏನ್ ಚಳಿಗೆ ಹಾಕೊಳ್ಳೋ ಅಷ್ಟೇನು ದಪ್ಪ ಇಲ್ಲ ಮೆಟೀರಿಯಲ್, ಸ್ವಲ್ಪ ಲೈಟ್ ವೆಯ್ಟ್, ಸ್ವಲ್ಪ ತೆಳ್ಳಗಿದೆ. ಜೊತೆಗೆ ನಿಮಗೆ ಈ ತರ ಲೈನ್ಸ್ ಅಲ್ಲಿ ಬಂದಿದೆ. ಸೊ ಲುಕ್ ವೈಸ್ ಇದು ಚೆನ್ನಾಗಿ ಕಾಣಿಸುತ್ತೆ. ಇದು ನಿಮ್ಗೆ ತುಂಬಾ ಲಾಂಗ್ ಕೂಡ ಆಗಲ್ಲ, ಕ್ರಾಪ್ ಟಾಪ್ ತರ, ಅಂದ್ರೆ ನಾರ್ಮಲ್ ಜೀನ್ಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಈ ತರ ಯಾರು ಸ್ಲೀವ್ಲೆಸ್ ಡ್ರೆಸ್ಸಸ್ ನ ವೇರ್ ಮಾಡಲ್ಲ ಅಂತವ್ರು ಇದನ್ನ ಕೂಡ ನೀವು ಹಾಕೋಬಹುದು. ನೆಕ್ಸ್ಟ್ ಇದೊಂದು ಡ್ರೆಸ್ನ ತರಿಸಿದ್ದೆ. ನೋಡಿದ ತಕ್ಷಣ ಇಷ್ಟ ಆಗಿತ್ತು ಈ ಡ್ರೆಸ್ಸು. ಈ ಡ್ರೆಸ್ನ ವೇರ್ ಮಾಡ್ಕೊಬಂದು ಮೊದಲೇ ಅಕ್ಷಿ ಬಂದ್ಬಿಡ್ತು. ಎಮ್ ಸೈಜ್ ತರಿಸಿದ್ದೀನಿ ಅಂದರೆ ಖಂಡಿತವಾಗ್ಲೂ ಲೂಸ್ ಆಗೇ ಆಗುತ್ತೆ. ಯಾಕೆ ಬುಕ್ ಮಾಡಬೇಕಾದ್ರೆ ಏನಾಗಿತ್ತು ಅನ್ನೋದೇ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ 2 kg ದಪ್ಪ ಆಗಿದ್ದೀನಿ. ಇದ್ರ ಮೇಲೆ ಕಾನ್ಫಿಡೆನ್ಸ್ ಮೇಲೆ ತರಿಸ್ಬಿಟ್ಟಿದ್ದೀನಿ ಅನಿಸುತ್ತೆ. ಬಟ್ ನೋಡೋಣ. ಓಕೆ, ನೆಕ್ಸ್ಟ್ ಡ್ರೆಸ್ಸು ಇದೆ. ಸ್ವಲ್ಪ ಲೂಸ್ ಆಗ್ತಿದೆ, ಬಟ್ ಈ ಡ್ರೆಸ್ ಬರೋದೇ ಹೀಗೆ ಅನಿಸುತ್ತೆ. ಬಟ್ ಶೆಕೆಗೆ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನೊಂದು ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ಸ್ಲೀವ್ಲೆಸ್, ಫುಲ್ ಸ್ಲೀವ್ಲೆಸ್ ಇದೆ. ಅಂದರೆ ಇನ್ಸೈಡ್ ಕೂಡ ಸ್ಲೀವ್ಸ್ ಕೊಟ್ಟಿಲ್ಲ. ಇದ್ರದಲ್ಲಿ ನಂಗೆ ನಗು ಬಂದಿದೆ ಏನು ಅಂದರೆ, ಇದು ಟಾಪ್ ಬಂದ್ಬಿಟ್ಟು ಫುಲ್ ಕ್ಲೋಸ್ ಇದೆ, ಅಂದ್ರೆ ಅಂಬ್ರೆಲಾ ಟೈಪ್ ಇದೆ. ಬಟ್ ಈ ಪ್ಯಾಂಟ್ಗೆ ಜೋಬ್ ಕೊಟ್ಟಿದ್ದಾರೆ. ಇದಂದ್ರೆ ನಂಗೆ ತುಂಬಾ ಫನ್ನಿ ಅನ್ನಿಸ್ತು. ಯಾಕೆಂದ್ರೆ ಮಾಮೂಲಿ ಪ್ಯಾಂಟ್ಗೆ ಅಂದ್ರೆ ಓಪನ್ ಇರೋ, ಅಂದ್ರೆ ಟಾಪ್ಸ್ ಓಪನ್ ಇರುತ್ತಲ್ಲ, ಅಂತ ಪ್ಯಾಂಟ್ಸ್ಗೆ ಜೋಬ್ ಕೊಟ್ರೆ ನಾವು ಯೂಸ್ ಮಾಡ್ಕೋಬಹುದು. ಬಟ್ ಈ ತರ ಫುಲ್ ಇರೋ ಅಂದ್ರೆ ಅಂಬ್ರೆಲಾ ಟೈಪ್ ಡ್ರೆಸ್ಗೆ ಯಾರು ಜೋಬ್ ಇಡ್ತಾರೆ ಅಂತ ನಗು ಬಂತು ನನಗೆ. ಬಟ್ ನಂಗೆ ಇಷ್ಟ ಆಗಲಿಲ್ಲ, ಕಂಪ್ಲೀಟ್ಲಿ ಇಷ್ಟ ಆಗಿಲ್ಲ. ಅಂದ್ರೆ ಕಲರ್ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ. ಈ ಡ್ರೆಸ್ನ ಸ್ವಲ್ಪ ಗುಂಡ್ಗುಂಡಕ್ಕಿರ್ತಾರಲ್ಲ ಅಂಥವ್ರು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಬಟ್ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ನೆಕ್ಸ್ಟ್ ಚೇಂಜ್ ಮಾಡೋಣ. ಓಕೆ, ಇವಾಗ ನೆಕ್ಸ್ಟು ನಾನು 1 ಪೀಸ್ಗಳು ಡ್ರೆಸ್ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ನಾನು ತರಿಸಿದ್ದು ಟಿ ಶರ್ಟ್ಸ್. ನೀವೇ ನೋಡ್ತಾ ಇದ್ದೀರಲ್ಲ, ನಾನು ಬಾಣಂತನ ಆದ್ಮೇಲೆ ಬಟ್ಟೆಗಳೆಲ್ಲ ಹಾಳಾಯ್ತು ನಂದು. ಯಾವುದು ಹಾಕೊಳಕ್ಕೂ ಆಗ್ತಿಲ್ಲ, ಹಾಕಕ್ಕೂ ಆಗ್ತಾ ಇಲ್ಲ. ಸೊ ಹಾಗಾಗಿ ಒಂದು 3 ಟಿ ಶರ್ಟ್ಸ್ನ ತರಿಸಿದ್ದೀನಿ. ನನ್ನ ಹತ್ರ ಇರೋದೆಲ್ಲ ಮಾಮೂಲಿ ಟಿ ಶರ್ಟ್ಸೇ ಆಯ್ತಾ. ಸೊ ಇವಾಗ ಇದು ಸ್ವಲ್ಪ ಕ್ರಾಪ್ ತರ ಇದೆ. ಈ ಹೈ ವೇಸ್ಟ್ ಜೀನ್ಸು ಇಲ್ಲ ಡೈಲಿ ಯೂಸ್ಗೂ ಕೂಡ ಚೆನ್ನಾಗಿದೆ ಇದು. ಸೊ ಇದು ಪ್ಯಾಕ್ ಆಫ್ 3 ಬಂದಿರುತ್ತೆ. ಒಂದು ಬ್ಲಾಕು, ಒಂದು ಮಸ್ಟರ್ಡ್ ಎಲ್ಲೋ, ನೆಕ್ಸ್ಟ್ ಒಂದು ವೈಟ್ ವಿತ್ ಬ್ರೌನು. ಜೊತೆಗೆ ಈ ಪ್ಯಾಂಟ್ ಕೂಡ ತರಿಸಿದ್ದೀನಿ. ಇದು ಅಷ್ಟು ತುಂಬ ಕಂಫರ್ಟಬಲ್ ಆಗಿದೆ. ಮೆಟೀರಿಯಲ್ ನಿಜ ತುಂಬ ಚೆನ್ನಾಗಿದೆ ಗೊತ್ತಾ. ನಾನು ಮೀಶೋದಲ್ಲಿ ಎಷ್ಟು ಒಳ್ಳೆ ಮೆಟೀರಿಯಲ್ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಅಂದರೆ ಮೀಶೋ ನಾನೇನು ಇದು ಮಾಡ್ತಾ ಇಲ್ಲ, ಕಮ್ಮಿ ದುಡ್ಡಿಗೆ ಒಳ್ಳೆ ಕ್ವಾಲಿಟಿ ಬಂದಿದೆ. ತುಂಬ ತಿಕ್ಕಾಗಿದೆ, ಲೆಂತು ಅಷ್ಟೇ ನನಗೆ ಕರೆಕ್ಟಾಗಿದೆ. ಸೊ ಇದು ಬ್ರೌನ್ ಶೇಡಲ್ಲಿ ತರಿಸಿದ್ದೀನಿ, ಬ್ರೌನ್ ಕಲರಲ್ಲಿ ತರಿಸಿದ್ದೀನಿ. ಚೆನ್ನಾಗಿದೆ, ವಿತ್ ಎಲಾಸ್ಟಿಕ್ ಬರುತ್ತೆ. ಜೊತೆಗೆ ಟೈಯಿಂಗ್ಗೆ ದಾರ ಕೂಡ ಕೊಟ್ಟಿದ್ದಾರೆ.
ಸೊ ಇದ್ರ ಜೊತೆಗೆ ನಾನು ಅಂದ್ರೆ ಪ್ಯಾಂಟ್ ಬೇರೆ, ಇದು ಪ್ಯಾಕ್ ಆಫ್ 3 ಟಿ ಶರ್ಟ್ಸ್ ಬೇರೆ ತರಿಸಿದ್ದೀನಿ. ವರ್ತ್ ಅನ್ನಿಸ್ತು ನನಗೆ ಇದು. ಸೊ ಚೆನ್ನಾಗಿದೆ, ಕಂಫರ್ಟಬಲ್ ಕೂಡ ಇದೆ ಟಿ ಶರ್ಟ್ಸ್. ನೆಕ್ಸ್ಟು ಇದು ಪ್ಯಾಂಟೇ ಅನ್ಸುತ್ತೆ. ಹೌದು, ಇದು ಕೂಡ ಪ್ಯಾಂಟೇ. ಅಂದರೆ ಸೆಕೆ ಆಗಿರೋದ್ರಿಂದ ಮಾಮೂಲಿ ಪ್ಯಾಂಟ್ಗಳು ಹಾಕೊಳ್ಳೋಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೂಸ್ ಪ್ಯಾಂಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಅಂದರೆ ಕಲರು ಅಷ್ಟೇ, ನಾನು ಬಟ್ಟೆಲಿ ಯಾವುದೇ ಆದರೂ ಕೂಡ ಕಲರ್ಸ್ನ ಡಾರ್ಕೇ ತಗೋತೀನಿ. ಚೆನ್ನಾಗಿದೆ, ಮೆಟೀರಿಯಲ್ಸ್ ತುಂಬ ಸಾಫ್ಟ್ ಆಗಿದೆ, ಈ ಸೆಕೆಗೆ ಸಾಫ್ಟ್ ಆಗಿದೆ. ಓಕೆ, ವೇರ್ ಮಾಡ್ಕೊಂಡು ಬಂದಿದ್ದೀನಿ ಪ್ಯಾಂಟ್ನ. ನಿಜ ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ. ಸೈಜು ಅಷ್ಟೇ ಕರೆಕ್ಟಾಗಿದೆ ಅನ್ನಿಸ್ತಿದೆ. ಇದು ತುಂಬ ಚೆನ್ನಾಗಿದೆ. ಅಂದರೆ ನಾನು ಆಗಲೇ ಹೇಳ್ದಂಗೆ, ನಾನು ಪ್ಯಾಂಟ್ಸ್ ಆಗಿರ್ಬೋದು, ಟಿ ಶರ್ಟ್ಸ್ ಆಗಿರ್ಬೋದು, ಅಂದರೆ ಡ್ರೆಸ್ಗಳಾಗಿರ್ಬೋದು, ಯಾವಾಗಲೂ ಡಾರ್ಕ್ ಕಲರ್ ತೊಗೊಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಬೇಗ ಕೊಳೆ ಆಗುತ್ತೆ ಮತ್ತು ಕರೆ ಆದರೂ ಕೂಡ ಹೋಗಲ್ಲ. ಸೊ ಹಾಗಾಗಿ ನಾನು ಡಾರ್ಕೇ ತರಿಸ್ತಿದ್ದೆ. ಬಟ್ ಇದ್ಯಾಕೋ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ, ಹಾಗಾಗಿ ಇದನ್ನು ತರಿಸಿದ್ದೀನಿ. ಇದಕ್ಕೂ ಅಷ್ಟೇ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಜೊತೆಗೆ ಟೈಯಿಂಗ್ಗೆ ದಾರ ಕೂಡ ಕೊಟ್ಟಿದ್ದಾರೆ. ಸೊ 2 ಪಾಕೆಟ್ಸ್ ಕೂಡ ಬಂದಿದೆ, ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ನೋಡಿ. ಕ್ರಾಪ್ ಟಿ ಶರ್ಟ್ಸ್ ಇಲ್ಲ ಕ್ರಾಪ್ ಟಾಪ್ ಹಾಕಿದ್ರು ಏನು ನಮಗೆ ಇದು ಅನ್ಸಲ್ಲ, ಚೆನ್ನಾಗಿದೆ. ಹೈ ವೇಸ್ಟ್ ಬಂದಿದೆ, ತುಂಬ ಇಷ್ಟ ಆಯಿತು ನನಗೆ. ಅದು ಈ ಸೆಕೆಗಂತೂ ಫ್ರೀಯಾಗಿ ಆರಾಮಾಗಿರ್ಬೋದು. ಸೊ ನೆಕ್ಸ್ಟು ಇದಕ್ಕೇನೆ ನಾನು ಟಿ ಶರ್ಟ್ಸ್ ತರಿಸಿದ್ದೆ. ಓಕೆ, ಇವಾಗ ಇದು ಕೂಡ ಟಿ ಶರ್ಟ್ಸೇ, ಪ್ಯಾಕ್ ಆಫ್ 2 ಬಂದಿದೆ. ಒಂದು ಮೆರೂನ್ ಕಲರು, ಇನ್ನೊಂದು ಲ್ಯಾವೆಂಡರ್ ಕಲರು. ಇದು ಎಷ್ಟು ಚೆನ್ನಾಗಿದೆ ನೋಡಿ ಕಲರು. ಒಂದು ಲ್ಯಾವೆಂಡರ್ ಕಲರು, ಒಂದು ಮೆರೂನ್ ಕಲರು. ಇದು ಮೆಟೀರಿಯಲ್ ಅಷ್ಟೇ ತುಂಬಾ ಎಕ್ಸ್ಪೆಂಡೆಬಲ್ ಆಗುತ್ತೆ. ಮತ್ತು ಇಲ್ಲೆಲ್ಲ ನೋಡಿ ಫ್ಲವರ್ಸ್ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು. ಮತ್ತು ನೆಕ್ ಹತ್ರನೂ ಅಷ್ಟೇ, ಮತ್ತು ಇಲ್ಲಿ ಬಾಟಮಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಕೊಂಡ್ರೆ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ಸೊ ಇದೇನು ಕ್ರಾಪ್ ಟಾಪ್ ಥರ ಅಲ್ಲ, ಸ್ವಲ್ಪ ಲೆಂತೇ ಇದೆ ಟಿ ಶರ್ಟ್ಸು. ಇದು ಪ್ಯಾಕ್ ಆಫ್ 2 ಬರುತ್ತೆ. ಅಂದರೆ ಮೀಶೋದಲ್ಲಿ ಏನು ಗೊತ್ತಾ, ಒನ್ ಟಿ ಶರ್ಟ್ಸ್ ಇಲ್ಲ ಪ್ಯಾಂಟ್ಸ್ ಆಗಿರ್ಬೋದು, ಇಲ್ಲ ಡ್ರೆಸ್ ಆಗಿರ್ಬೋದು, ಒನ್ ತೊಗೊಳೋದಕ್ಕಿಂತ ಈ ಥರ ಪ್ಯಾಕ್ ಆಫ್ 2, 3 ಈ ಥರ ಕಾಂಬೋ ಆಫರ್ ತೊಗೊಂಡ್ರೆ ನಮಗೆ ಇನ್ನೂ 50-100 ರುಪೀಸ್ ಕಮ್ಮಿನೇ ಬೀಳುತ್ತೆ. ಸೊ ಹಾಗಾಗಿ ನಾನು ಟಿ ಶರ್ಟ್ಸು ಪ್ಯಾಂಟ್ಸು ಏನೇ ಆದರೂ ತರಿಸಿದ್ರು ಕಾಂಬೋ ಆಫರಲ್ಲೇ ತರಿಸೋದು. ಓಕೆ, ಇವಾಗ ನಾನು ಪ್ಯಾಕ್ ಆಫ್ 2 ಅಲ್ಲೇ ಸ್ವೆಟರ್ಸ್ನ ತರಿಸಿದ್ದೀನಿ. ಇದೆಲ್ಲ ಹೇಳ್ದಂಗೆ ಆಗಲೇ ಬರೀ ಚಳಿಗಾಲದಲ್ಲೇ ಯೂಸ್ ಮಾಡೋ ಅಂಥದ್ದಲ್ಲ. ಸೊ ಸೆಕೆಗೆ ಅಂದರೆ ಕೈ ಟ್ಯಾನ್ ಆಗಬಾರ್ದು ಅಂತ ಹಾಕೊಳ್ಳೋದು ಪರ್ಪಸ್ಗೆ. ಮತ್ತು ಒಬ್ಬೊಬ್ರಿಗೆ ಸ್ಲೀವ್ಲೆಸ್ ಇಷ್ಟ ಇರಲ್ಲ, ಸೊ ಅಂಥವ್ರು ಈ ಥರದನ್ನು ಯೂಸ್ ಮಾಡ್ಬೋದು. ಕೈ ಟ್ಯಾನ್ ಕೂಡ ಆಗಲ್ಲ, ಜೊತೆಗೆ ಸ್ಲೀವ್ಲೆಸ್ಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ. ತುಂಬ ಅಂದರೆ ತುಂಬ ತೆಳ್ಳಗಿದೆ ಮೆಟೀರಿಯಲು, ತುಂಬ ಕಂಫರ್ಟಬಲ್ ಆಗಿದೆ. ಇದು ಅಷ್ಟೇ, ಈ ಟಾಪ್ ತೋರಿಸಿದ್ನಲ್ಲ ಅದೇ ಥರ ಸೇಮ್ ಫ್ಲವರ್ ಡಿಸೈನ್ಸ್ ಎಲ್ಲ ಬಂದಿರುತ್ತೆ. ಫುಲ್ ಲೈನ್ ಬಂದಿದೆ, ಚೆನ್ನಾಗಿದೆ. ಇದು ಅಷ್ಟೇ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತರಿಸಿದ್ದೀನಿ ನಾನು. ನೆಕ್ಸ್ಟ್ ಇನ್ನೊಂದು ಕೂಡ ನಾನು ಏನಂತಾರೆ ಕೋಟ್ನೇ ತರಿಸಿದ್ದೀನಿ. ಇದು ಅಷ್ಟೇ, ನನ್ನ ಹತ್ರ ಯಾವುದೋ ಒಂದು ಡ್ರೆಸ್ ಇತ್ತು. ಸೊ ಅದು ಹಾಗೆ ಹಾಕೊಳ್ಳೋದಕ್ಕಿಂತ ಅದಕ್ಕೆ ಒಂದು ಕೋಟ್ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಫೀಲ್ ಆಯಿತು. ಸೊ ಹಾಗಾಗಿ ಅದಕ್ಕೂ ಅಷ್ಟೇ ಒಂದು ವೈಟ್ ಕಲರ್ನ ತರಿಸಿದ್ದೀನಿ. ಚೆನ್ನಾಗಿ ಅಂದರೆ ಸ್ಲೀವ್ಲೆಸ್ ಹೇಳಿದ್ನಲ್ಲ, ಸ್ಲೀವ್ಲೆಸ್ ಹಾಕೊಳ್ಳೋಕೆ ಯಾರಿಗೆಲ್ಲ ಇಷ್ಟ ಇರಲ್ಲ ಅಂಥವ್ರು ಇದನ್ನ ಯೂಸ್ ಮಾಡ್ಬೋದು. ಕಂಪ್ಲೀಟಾಗಿ ನಿಮಗೆ ನೆಟೆಡ್ ಥರನೇ ಬರುತ್ತೆ, ಅಂದರೆ ಫುಲ್ ಹೋಲ್ ಇದೆ. ಸೊ ಇದನ್ನೆಲ್ಲ ಹಾಕೊಂಡ್ರೆ ವೇಲ್ ಹಾಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ. ಸೊ ಚೆನ್ನಾಗಿದೆ, ಡೀಟೇಲಿಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಒಂದು ಪ್ಯಾಂಟ್ ಇದೆ. ಸೊ ಇದು ಕೂಡ ಡೈಲಿ ವೇರ್ಗೆ ತರಿಸಿರೋದು, ಅಂದರೆ ನೈಟ್ ಪ್ಯಾಂಟ್ಸ್ ಬರುತ್ತಲ್ಲ ಆ ಥರ ತರಿಸಿದ್ದೀನಿ. ಸೊ ಇದು ಹೇಗಿದೆ ಅಂತ ನೋಡಿ. ಮೆಟೀರಿಯಲ್ಲು ಮಾಮೂಲಿ ಹುಡುಗರದು ನೈಟ್ ಪ್ಯಾಂಟ್ ಬರುತ್ತಲ್ಲ ಆ ಥರನೇ ಇದೆ. ಲಾಸ್ಟಲ್ಲಿ ಬೇಕಾದರೆ ನಾವು ರಿಬ್ಬನ್ ಥರ ಬೇಕಾದರೂ ಮಾಡ್ಕೋಬೋದು.
ಓಕೆ, ವೇರ್ ಮಾಡ್ಕೊಂಬರ್ತೀನಿ 1 ಸೆಕೆಂಡ್. ನಿಮಗೆ ಈ ಪ್ಯಾಂಟು ನೈಟ್ ವೇರ್ ಥರ ಇಲ್ಲ ಔಟ್ಸೈಡ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಇದು ಕಂಪ್ಲೀಟಾಗಿ ನಿಮಗೆ ಡಾರ್ಕ್ ಮೆರೂನ್ ಕಲರು ಇಲ್ಲಾಂದರೆ ವೈನ್ ಕಲರಲ್ಲಿ ಬಂದಿರುತ್ತೆ. ಸೊ ನಿಮಗೆ ಸ್ಟ್ರೈಟ್ ಫಿಟ್ ಇಷ್ಟ ಆಗಿಲ್ಲ ಅಂದರೆ ಲಾಸ್ಟಲ್ಲಿ ಎಲಾಸ್ಟಿಕ್ ಕೊಟ್ಟಿರ್ತಾರೆ, ಅದನ್ನು ಟೈಟ್ ಮಾಡಿಕೊಂಡು ರಿಬ್ಬನ್ ಥರ ಕೂಡ ಯೂಸ್ ಮಾಡ್ಕೊಬೋದು. ಸೊ 2 ಪ್ಯಾಕೆಟ್ಸ್ ಕೊಟ್ಟಿರ್ತಾರೆ, ಹೈ ವೇಸ್ಟಲ್ಲಿ ಬಂದಿರುತ್ತೆ. ಸೊ ಆರಾಮಾಗಿ ನೀವು ಕ್ರಾಪ್ ಟಾಪ್ಸ್ನ ಕೂಡ ಯೂಸ್ ಮಾಡ್ಕೊಬೋದು. ನನಗೆ ತುಂಬ ಇಷ್ಟ ಆಯಿತು. ಓಕೆ, ಇದು ನನ್ನ ನೆಕ್ಸ್ಟ್ ಡ್ರೆಸ್ಸು. ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ವೈರಲ್ ಆಗಿದೆ ಅಂದ್ರೆ ಡ್ರೆಸ್ಸು, ನಾನ್ ಯಾಕಪ್ಪ ಎಷ್ಟು ವೈರಲ್ ಆಗಿದೆ ಏನಿದೆ ಇದ್ರಲ್ಲಿ ಅಂತದ್ದು ಅಂತ ತರಿಸ್ದೆ. ಬಟ್ ನಿಜವಾಗ್ಲೂನು ನಿಮಿಷ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಫುಲ್ಲು ನಿಮ್ಗೆ ಪ್ರಿಲ್ ತರ ಬಂದಿದೆ, ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಫುಲ್ ಹ್ಯಾಂಡ್ ಬಂದಿದೆ. ಸೊ ಇದೇ ಇದಕ್ಕೆ ಹೈಲೈಟ್ ಲುಕ್ ಕಾಣಿಸೋದು. ಸೊ ನೆಕ್ಕು ಅಷ್ಟೇ ನಿಮ್ಗೆ ಬಾಕ್ಸ್ ಟೈಪ್ ಬಂದಿರುತ್ತೆ. ಸೊ ಇದು ಕ್ರಾಪ್ ಟಾಪ್ ಬಂದಿರುತ್ತೆ. ನೀವು ಜೀನ್ಸು ಇಲ್ಲ ಬೇರೆ ಇದಕ್ಕೆ ನಾನು ಹಾಕೋತೀನಿ ಅಂದ್ರೆ ಇದು ಶಾರ್ಟ್ ಆಗಿ ಬಂದಿರುತ್ತೆ, ಕ್ರಾಪ್ ಟಾಪ್ ತರ. ಸೊ ಇದಕ್ಕೆ ನಾನು 2 ಸ್ಕರ್ಟ್ ನ ತರಿಸಿದೀನಿ. ಒಂದು ಈ ವೈಟ್ದು ನೆಟ್ಟದು, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂದ್ರೆ ಈ ಡ್ರೆಸ್ ಏನ್ ಗೊತ್ತಾ, ಹಾಕೊಂಡಿರೋ ತರ ಫೀಲ್ ಇಲ್ಲ, ತುಂಬಾ ಲೈಟ್ ವೈಟ್ ಇದೆ. ಈ ಶೆಕೆಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಅನ್ಸುತ್ತೆ. ಸೊ ಇದಕ್ಕೆ ಒಂದ್ಸಲಿ ಫುಲ್ ತೋರಿಸ್ತೇನೆ. ನೋಡ್ತಾ ಇದೀರಲ್ಲ, ಫುಲ್ ಬ್ಯಾಕ್ ಸೈಡ್ ಅಷ್ಟೇ ಡೀಪ್ ನಿಮ್ಗೆ ಇಲ್ಲಿವರೆಗೂ ಬಂದಿರುತ್ತೆ. ಸೊ ಇದನ್ನ ಈ ಟಾಪ್ದು ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ನಾವು ಆಫ್ ಶೋಲ್ಡರ್ ಕೂಡ ಹಾಕೋಬಹುದು ಈ ತರ. ಸೊ ಇಲ್ಲಿ ಎಲಾಸ್ಟಿಕ್ ಇರೋದ್ರಿಂದ ನಾವು ಆಫ್ ಶೋಲ್ಡರ್ ಕೂಡ ಹಾಕೊಬಹುದು, ಬೇಡ ಅಂದ್ರೆ ನಾರ್ಮಲ್ ಆಗಿ ಹಾಕೋಬಹುದು. ಬಟ್ ಇದನ್ನ ಹಾಕೊಂಡ್ಮೇಲೆ ಫೀಲ್ ಒಂಥರ ತುಂಬಾ ಚೆನ್ನಾಗಿದೆ. ಜೊತೆಗೆ ಪಾರ್ಟೀಸ್ಗಾಗ್ಲಿ ಇಲ್ಲ ಸ್ವಲ್ಪ ಔಟ್ ಸೈಡ್ ಹೋಗೋದಕ್ಕೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಕಲರ್ ಅಷ್ಟೇ ಡಾರ್ಕ್ ಮೆರೂನ್ ಇರೋದ್ರಿಂದ ನಮ್ಗೆ ಬ್ರೈಟ್ ಲುಕ್ ಕೊಡುತ್ತೆ. ನಮ್ ಫೇಸ್ ಆಗಿರ್ಬೋದು, ನಮ್ ಕಲರ್ ಆಗಿರ್ಬೋದು, ಬ್ರೈಟ್ ಲುಕ್ ಕೊಡುತ್ತೆ. ಸೊ ನಾನು ನೆಕ್ಸ್ಟ್ ಇದಕ್ಕೇನೆ ಇನ್ನೊಂದು ಸ್ಕರ್ಟ್ ತರ್ತಿದೀನಿ, ಅದು ಹೇಗ್ ಮ್ಯಾಚ್ ಆಗುತ್ತೆ ಅಂತ ಒಂದ್ಸರಿ ನೋಡೋಣ. ಓಕೆ, ಇದು ನನ್ನ 2ನೇ ಸ್ಕರ್ಟ್. ಸೊ ಇದೇ ಟಾಪ್ಗೆ ಆ ಸ್ಕರ್ಟ್ ನ ಮ್ಯಾಚ್ ಮಾಡೋಣ ಅಂತ ತರ್ಸಿದೀನಿ. ಇದು ಹೆಂಗೆ ಇದೆ ಗೊತ್ತಾ, ನಾವು ಸ್ಕೂಲ್ ಟೈಮ್ ಅಲ್ಲೆಲ್ಲ ಸ್ಕರ್ಟ್ ಹಾಕೋತಿದ್ವಲ್ಲ ಬಟನ್, ಆ ತರ 2 ಬಟನ್ಸ್ ಕೊಟ್ಟಿದ್ದಾರೆ. ಸೊ ಇನ್ವಿಸಿಬಲ್ದು ಒಂದು ಜಿಪ್ ಕೊಟ್ಟಿದ್ದಾರೆ. ಸೊ ಕಂಫರ್ಟ್ ಆಗಿ ಕೂರುತ್ತೆ, ಯಾವುದೇ ರೀತಿ ಬಿಚ್ಚೋಗುತ್ತೆ ಅನ್ನೋ ಭಯ ಇರಲ್ಲ. ಇದಕ್ಕೂ ಅಷ್ಟೇ, ಇಲ್ಲಿ ಪಟ್ಟಿ ಕೊಟ್ಟಿರೋದ್ರಿಂದ ನಾವು ಟ್ರೆಡಿಷನಲ್ ಆಗಿ ನಾರ್ಮಲ್ ಬ್ಲೌಸ್ ತರ ಬರುತ್ತಲ್ಲ ಗ್ರ್ಯಾಂಡ್ದು, ಆ ತರ ಕ್ರಾಪ್ ಟಾಪ್ಸ್ ಕೂಡ ವೇರ್ ಮಾಡ್ಬೋದು. ಬಟ್ ನಾನು ಇದಕ್ ಮ್ಯಾಚ್ ಮಾಡೋಣ ಅಂತ ತರಿಸ್ದೆ, ಬಟ್ ಇದಕ್ಕಿನ್ನ ಅದ್ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಿದೆ, ವೈಟ್ ಕಲರ್ದು. ಬಟ್ ಈ ಸ್ಕರ್ಟ್ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ ಅಂದ್ರೆ ನೋಡ್ತಾ ಇದೀರಲ್ಲ, ಫುಲ್ ಅಂದ್ರೆ ಫುಲ್ ದೊಡ್ಡದಾಗಿದೆ. ಈ ಡ್ಯಾನ್ಸ್ಗಾಗಿರ್ಬೋದು, ಇಲ್ಲಾಂದ್ರೆ ಫಂಕ್ಷನ್ಸ್ಗೆಲ್ಲ, ಫ್ಯಾಮಿಲಿ ಫಂಕ್ಷನ್ಸ್ಗೆ ಇಲ್ಲ ಯಾವ್ದಾನ ಫಂಕ್ಷನ್ಸ್ ಹೋದಾಗ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇದ್ದಾಗೆಲ್ಲ ಈ ಸ್ಕರ್ಟ್ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಇದ್ರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ. ನಂಗೆ ಇದನ್ನ ಹಾಕೊಂಡು ಡ್ಯಾನ್ಸ್ ಮಾಡದೆ ಇರಕ್ಕೆ ಆಗ್ತಾ ಇಲ್ಲ, ಅಷ್ಟು ದೊಡ್ಡದಾಗಿದೆ, ಅಷ್ಟು ಚೆನ್ನಾಗಿದೆ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿ ಬಂದಿದೆ. ಸೊ ಇದ್ರದ್ದೆಲ್ಲ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯ್ತು ಹೋಗಿ ನೀವು ಅದ್ರಲ್ಲಿ ಬೈ ಮಾಡ್ಬೋದು. ಓಕೆ, ಇವಾಗ ನಾನು ನೆಕ್ಸ್ಟ್ ತರಿಸಿರೋದು ಪ್ಯಾಂಟ್ಸೇ. ಸೊ ಇವಾಗ ನಾನು ಡೈಲಿ ವೇರ್ಗೆ ಪ್ಯಾಂಟ್ಸ್ ಎಲ್ಲ ಹಾಳಾಗಿದೆ. ಸೊ ಹಾಗಾಗಿ ಇದು ಯೂಸ್ ಮಾಡ್ಬೋದು ಅಂತ ತರಿಸಿದ್ದೀನಿ. ಇದು ಕೂಡ ಪ್ಯಾಕ್ ಆಫ್ 3 ತರಿಸಿದ್ದೀನಿ. ಸೊ ಒಂದು ಸ್ಕಿನ್ ಕಲರು, ಒಂದು ಬ್ರೌನ್ ಕಲರು, ಇನ್ನೊಂದು ಮಾಮೂಲಿ ಬ್ಲ್ಯಾಕ್ ಕಲರ್. ಬ್ಲ್ಯಾಕ್ ಇರಲೇಬೇಕು, ಯಾವುದೇ ಡ್ರೆಸ್ ತರಿಸ್ಲಿ, ಯಾವುದೇ ಪ್ಯಾಂಟ್ ಆಗಿರಲಿ, ಟಿ ಶರ್ಟ್ ಆಗಿರಲಿ, ಒಂದು ಲಿಸ್ಟಲ್ಲಾದರೂ ಒಂದಾದರೂ ಬ್ಲ್ಯಾಕ್ ಇದ್ದೇ ಇರುತ್ತೆ. ಸೊ ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಯಾಕೋ ಈ ನಡುವೆ ನನಗೆ ಬ್ರೌನ್ ಮೇಲೆ ಜಾಸ್ತಿ ಲವ್ ಆಗ್ತಿದೆ. ಕಾಫಿ ಬ್ರೌನ್ ಆಗಿರ್ಬೋದು, ಚಾಕ್ಲೇಟ್ ಬ್ರೌನ್ ಆಗಿರ್ಬೋದು, ಯಾಕೋ ಈ ನಡುವೆ ಅದ್ರ ಮೇಲೆ ಕಣ್ಣು ಹೋಗ್ತಾ ಇದೆ ಜಾಸ್ತಿ. ಸೊ ಅದನ್ನ ವೇರ್ ಮಾಡ್ಕೊಬಂದು ತೋರಿಸ್ತೀನಿ. ಇದು ಪ್ಯಾಂಟ್ ತೋರಿಸಿದ್ನಲ್ಲ ಇವಾಗ, ಆ ಪ್ಯಾಂಟು ಅಂದರೆ ಹಾಕೊಳ್ಳೋದಕ್ಕೆ ಕಂಫರ್ಟಬಲ್ ಆಗಿದೆ, ಚೆನ್ನಾಗಿದೆ. 2 ಪ್ಯಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಬಟನ್ ಬಂದಿದೆ, ಜಿಪ್ ಬಂದಿದೆ. ಸೊ ಫೀಲ್ ಚೆನ್ನಾಗಿದೆ ಹಾಕೊಂಡ್ರೆ. ಮಾಮೂಲಿ ಡೈಲಿ ಪ್ಯಾಂಟ್ಸ್ ಹಾಕೋತೀವಲ್ಲ ಆ ಥರನೇ ಇದೆ, ಚೆನ್ನಾಗಿದೆ. ಸೊ ಇದರಲ್ಲಿ ಆಗಲೇ ತೋರಿಸಂಗೆ ಬ್ಲ್ಯಾಕ್ ಮತ್ತು ಸ್ಕಿನ್ ಕಲರ್ ಒಂದಿದೆ. ಸೊ ಅಷ್ಟೇ ಅನಿಸುತ್ತೆ. ಅಂದರೆ ಸದ್ಯಕ್ಕೆ ಬಂದಿರೋದಿಷ್ಟು. ಫುಲ್ ಸುಸ್ತಾಗಿ ಹೋಗಿದ್ದೀನಿ ನಿಜ. ಏನಂತೀರೋ ನೀವು ಮನೆ ನೋಡಿದ್ರೆ ನೋಡಿ,
ಅಲ್ಲಷ್ಟು ರಾಶಿ ಬಟ್ಟೆ. ನಮ್ಮ ಅಕ್ಕ ಹಿಂಗೆ ನೋಡಿದ್ರೆ ಒಗ್ದು ಓಡಿಸ್ಬಿಡ್ತಾಳೆ ನನ್ನ ಗಂಡನ ಮನೆಗೆ. ಸೊ ಅಲ್ಲಷ್ಟು ಬಟ್ಟೆ ರಾಶಿ. ಇಲ್ಲಷ್ಟು ಕವರ್ಸ್ ಇದ್ದಾವೆ. ಸೊ ಬೇಗ ಬೇಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇಷ್ಟೊತ್ತಾಗಿದೆ. ಪೇಷನ್ಸಿಂದ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದರಲ್ಲಿ ನಿಮ್ಗೆ ಯಾವ್ದಾನ ಬಟ್ಟೆ ಇಷ್ಟ ಆಗಿದ್ರೆ ಪ್ಯಾಂಟ್ಸ್ ಆಗಿರ್ಬೋದು, ಟಿ ಶರ್ಟ್ಸ್ ಆಗಿರ್ಬೋದು, ಕೋಟ್ಸ್ ಆಗಿರ್ಬೋದು, ಎಲ್ಲ ಥರನೂ ಕವರ್ ಮಾಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಬೈ ಮಾಡ್ಬೋದು. ಇಲ್ಲ ಅಂದರೆ ನಂದು ಇನ್ಸ್ಟಾಗ್ರಾಮಲ್ಲಿ ಸಿಂಗಲ್ದು ಪ್ರಾಡಕ್ಟ್ಸ್ದು ವಿಡಿಯೋ ಮಾಡಿ ಹಾಕಿರ್ತೀನಿ. ಸೊ ಅಲ್ಲೂ ಕೂಡ ಹೋಗಿ ನೀವು ಬೈ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫುಲ್ ಸುಸ್ತಾಗೋಗಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಇನ್ನೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.